ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲ್ಲಾಗಿ ಅತಿ ಸುಲಭವಾಗಿ ಹೇಗೆ ಹೈದ್ರಾಬಾದಿ ಚಿಕನ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಕಡಾಯಿ ಇಟ್ಬಿಟ್ಟು ಕಡಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ನಾವು ಒಂದು 2 ದೊಡ್ಡ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಅದು ತುಂಬ ಸೀಲೂಬಾರ್ದು, ಹಾಗಂತ ಹಸಿ ಹಸಿಗೂ ಇರಬಾರ್ದು. ಒಂದು ಲೆವೆಲ್ಗೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿರಬೇಕು. ಸೀದಿರೆ ತುಂಬಾ ಸೀದೋಗ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಅದು ಆದಮೇಲೆ ಒಂದು ಬೌಲ್ಗೆ ಚಿಕನ್ ಹಾಕ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಾವೇನು ಈರುಳ್ಳಿ ಕರ್ಕೊಂಡಿದ್ವಿ ಅದನ್ನು ಸ್ವಲ್ಪ ಹಾಕೋಬೇಕು. ಇನ್ನೂ ಸ್ವಲ್ಪ ನಮಗೆ ಮುಂದೆ ಬೇಕಾಗುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ಸ್ವಲ್ಪ 1 ಕಪ್ಪಷ್ಟು ಮೊಸರು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು, ಧನಿಯಾ ಪುಡಿ, ಗರಂ ಮಸಾಲ ಹಾಗೆ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ರುಚಿಗೆ ಎಷ್ಟು ಬೇಕಷ್ಟು ನಾವು ಇವಾಗಲೇ ಚಿಕನ್ಗೆಲ್ಲ ಉಪ್ಪಿಡಿಬೇಕಲ್ಲ, ಹಾಗಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಮತ್ತೆ ನನಗೆ ಮರ್ತೋಯ್ತು, ಇವಾಗ ನಾನು ಪುದೀನ ಕೊತ್ತಂಬರಿ ಮತ್ತು ನಾನು 1 ಪ್ಯಾಕೆಟ್ ಪೂರ್ತಿ ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ. ಬಿರಿಯಾನಿ ಮಸಾಲ ಹಾಕಿ ಅದು ಮ್ಯಾರಿನೇಟ್ ಆಗೋಕ್ಕೆ ಒಂದು ಸೈಡ್ ಇಟ್ಬಿಡೋಣ. ಅದ್ರ ಪಾಡಿಗೆ ಅದು ಒಂದು 10 ನಿಮಿಷ ರೆಸ್ಟ್ ಮಾಡ್ತಾಯಿರಲಿ. ಇನ್ನೊಂದು ಸೈಡು ಒಂದು ಪಾತ್ರೆಗೆ ನೀರು ಮತ್ತು ಪಲಾವ್ ಎಲೆ ಹಾಕಿ ಅದು ಬಿಸಿ ನೀರು ಕುದಿಯೋಕೆ ಇಟ್ಬಿಟ್ಟು ಇನ್ನೊಂದು ಸೈಡು ನೀರು ಕುದಿಯೋಷ್ಟೊತ್ತಿಗೆ ಒಂದು ಪಾತ್ರೆಗೆ ನಾವು ಯಾವ್ದು ಬಿರಿಯಾನಿ ಮಾಡ್ತೀವಿ ಆ ಪಾತ್ರೆಗೆ ಸ್ಪೈಸಸ್ಸು ಮತ್ತು ಚಿಲ್ಲಿ ನಾವು ಪೌಡರ್ ಹಾಕಿರೋದ್ರಿಂದ ನೋಡಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಹಾಗೆ 1-2 ಪಲಾವ್ ಎಲೆ ಹಾಕಿ ಅದು ಸ್ವಲ್ಪ ಬೆಂದ ಮೇಲೆ ಈರುಳ್ಳಿ ಹಾಗೂ ಟೊಮೊಟೊ ನಾನೇನು ಜಾಸ್ತಿ ಹಾಕಿಲ್ಲ, ಚಿಕ್ಕದು 1-2 ಹಾಕಿದ್ದೆ ಅಷ್ಟೇ. ಈ ಬಿರಿಯಾನಿಗೆ ಅಷ್ಟೊಂದು ಟೊಮೊಟೊ ಏನು ಬೇಕಾಗಲ್ಲ. ಚೆನ್ನಾಗಿ ಈರುಳ್ಳಿ ಟೊಮೊಟೊ 2 ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗೋಷ್ಟೊತ್ತಿಗೆ ಆ ಸೈಡ್ ನೀರು ಕೂಡ ಬಿಸಿಯಾಗಿರುತ್ತೆ. ಇದು ನೀಟಾಗಿ ಫ್ರೈ ಆಗಬೇಕು, ಸ್ಮ್ಯಾಶ್ ಆಗಬೇಕು, ಹಂಗಂಗೆ ಸಿಗಬಾರ್ದು. ಅಷ್ಟೊತ್ತಿಗೆ ನೀರು ಕೂಡ ಬಿಸಿಯಾಗಿತ್ತು. ನಾನು 1 kg ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಮುಂಚೆನೇ. ನೀರು ಬಿಸಿ ಆದಮೇಲೆ ಅಕ್ಕಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೆ. ಅದು ಮಿಕ್ಸ್ ಮಾಡಿಲ್ಲ ಅಕ್ಕಿ ಹಾಕಿದ ತಕ್ಷಣ, ಅಂದರೆ ಅಕ್ಕಿ ನೀರಲ್ಲೇ ಗಂಟಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಉಪ್ಪು ಹಾಕಿ ಅಕ್ಕಿ ಹಾಕಿದ ತಕ್ಷಣ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅಷ್ಟೊತ್ತಿಗೆ ಈ ಸೈಡ್ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಿತ್ತು. ನಾವು ಏನು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ ಆ ಚಿಕನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. ಯಾವುದೇ ಕಾರಣಕ್ಕೂ ಚಿಕನ್ಗೆ ನೀರು ಹಾಕೋದು ಬೇಡ. ಅದೇ ಚಿಕನ್ನು ಬೆಂದ ಮೇಲೆ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಅದಾದಮೇಲೂ ನಾವು ಅನ್ನನೂ ಕೂಡ ಸಪ್ರೇಟ್ ಮಾಡ್ಕೊಳ್ಳೋದ್ರಿಂದ ನೀರು ಯಾವುದೇ ಕಾರಣಕ್ಕೂ ಹಾಕಬೇಡಿ. ಅದು ಚಿಕನ್ನು ಫ್ರೈಯಲ್ಲೇ ಬೇಯಬೇಕು. ನಾವು ಮುಚ್ಚಿಡೋದ್ರಿಂದ ನೀರು ಕೂಡ ಬಿಟ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ಚಿಕನ್ ಬೇಯೋಷ್ಟೊತ್ತಿಗೆ ಈ ಸೈಡ್ ಅನ್ನ ಕೂಡ ಫುಲ್ ಕಂಪ್ಲೀಟಾಗಿ ಆಗಿತ್ತು. 3/4 ಭಾಗ ಬೆಂದರೆ ಸಾಕು. ಇನ್ನೇನು ಸ್ವಲ್ಪ ಬೇಯಬೇಕು ಅನ್ನೋಷ್ಟೊತ್ತಿಗೆ ಕಂಪ್ಲೀಟಾಗಿ ಒಂದು ಸ್ವಲ್ಪನೂ ನೀರು ಇಲ್ದಂಗೆ ಆ ಪಾತ್ರೆಯಿಂದ ನೀರು ತೆಕ್ಕೋಬೇಕು ಅನ್ನೋದ್ರಿಂದ ಅಷ್ಟರೊಳಗಡೆ ಚಿಕನ್ ಫುಲ್ ಬೆಂದಿತ್ತು. ನೋಡಿ, ನಾನು ಹೇಳ್ದಂಗೆ ಅದೇ ನೀರು ಬಿಟ್ಕೊಂಡಿದೆ. ಆ ಚಿಕನ್ನ ಒಂದು ಪಾತ್ರೆಗೆ ನಾವು 1/4 ಭಾಗ ಚಿಕನ್ ಅಷ್ಟೇ ಇಟ್ಕೊಂಡು ಇನ್ನೊಂದು 1/4 ಭಾಗ ಇರೋ ಚಿಕನ್ಗೆ ಸ್ವಲ್ಪ ಕೊತ್ತಂಬರಿ, ಪುದೀನ ಮತ್ತು ಹಾಕ್ಬಿಟ್ಟು ಅದು ನೀಟಾಗಿ ಮಿಕ್ಸ್ ಮಾಡಿ 1 ಲೇಯರ್ ಪೂರ್ತಿ ನಾವು ಅನ್ನ ಹಾಕಿ ಸ್ವಲ್ಪ ಫುಡ್ ಕಲರ್ ಹಾಕೋಣ, ಆರೆಂಜ್ ಕಲರ್ದು. ನಿಮ್ಗೆ ಯಾವ ಫುಡ್ ಕಲರ್ ಇಷ್ಟನೋ ಅದು ಹಾಕಿ, ಬಟ್ ಆರೆಂಜ್ ಕಲರ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕಲರ್ ನೋಡಲಿಕ್ಕೆ, ಇಲ್ಲಾಂದರೆ ವೈಟ್ಗೆ ಇರುತ್ತೆ ಅಂತ. 1 ಲೇಯರ್ ಚಿಕನ್ನು ಮತ್ತು ಫುಡ್ ಕಲರು, ಹಾಗೆ ನಾವೇನು ಈರುಳ್ಳಿ ಕರೆದಿಟ್ಕೊಂಡಿದ್ವಿ ಅದನ್ನು ಹಾಕೋಣ. ಮತ್ತು ಸೇಮ್ ಅದೇ ಪ್ರೊಸೀಜರಲ್ಲಿ ಮತ್ತು ಅದ್ರ ಮೇಲೆ ಮತ್ತೆ ಇನ್ನೊಂದು ಲೇಯರು ರೈಸ್ ಹಾಕೋಣ. ರೈಸ್ ಸ್ವಲ್ಪ ಉದ್ದುದ್ರಾಗೆ ಆಗಿರುತ್ತೆ, ಇನ್ನೂ ಸ್ವಲ್ಪ ಬೇಯಬೇಕಿರುತ್ತೆ ಅನ್ನ, ಹಾಗಾಗಿ ಮತ್ತು ಇನ್ನೊಂದು ಕಂಪ್ಲೀಟ್ ಫುಲ್ ಅದೇ 1 ಲೇಯರಲ್ಲಿ ಅನ್ನ ಹಾಕ್ಕೊಂಡು ಮತ್ತೆ ಸೇಮ್ ಅದೇ ಥರ ಸ್ವಲ್ಪ ಫುಡ್ ಕಲರ್, ಆಮೇಲೆ ನಾವೇನು ಕರೆದಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಮತ್ತು ಚಿಕನ್ ಮತ್ತು ಅದ್ರದ್ದು ಗ್ರೇವಿ ಹಾಕೋಣ. ಮತ್ತು ಸೇಮ್ ಅದೇ ಥರ ನಾನು 3 ಲೇಯರ್ ಮಾಡ್ಕೊಂಡಿದ್ದೆ. ತುಂಬಾ ರುಚಿಯಾಗಿತ್ತೆ, ತುಂಬ ಈಸಿ ಕೂಡ, ಅಷ್ಟೊಂದು ಕೆಲಸನೂ ಹಿಡಿಯಲ್ಲ. ಮತ್ತು ಇನ್ನು ಮಿಕ್ಕಿದ ಅನ್ನ ಎಲ್ಲನೂ ಹಾಕ್ಬಿಟ್ಟು ಸೇಮ್ ಅದೇ ಥರ ಇದಕ್ಕೊಂದು ಸ್ವಲ್ಪ ಫುಡ್ ಕಲರ್, ಹಾಗೆ ಪುದೀನ ಮತ್ತು ಕೊತ್ತಂಬರಿ ಹಾಕಿದೆ. ಉಪ್ಪು ನಾವು ಮೊದಲೇ ಅನ್ನಕ್ಕೆ ಹಾಕಿರ್ತೀವಿ, ಚಿಕನ್ಗೆ ಹಾಕಿರ್ತೀವಿ, ಮ್ಯಾರಿನೇಟ್ ಮಾಡುವಾಗೆಲ್ಲ ಹಾಕಿರ್ತೀವಿ ಅಲ್ವಾ, ನೋಡಿ ಉಪ್ಪು ಹಾಕ್ಕೊಳ್ಳಿ. ಮತ್ತು ಇವಾಗೆಲ್ಲೂ ನಾವು ಉಪ್ಪು ಹಾಕೋದಕ್ಕೆ ಆಗೋದಿಲ್ಲ, ಹಾಗಾಗಿ ತುಂಬಾ ರುಚಿಯಾಗಿ ಬಂದಿತ್ತು. ಮೇಲೆ 1-3 ಸ್ಪೂನ್ ತುಪ್ಪ ಹಾಕಿದ್ದೆ. ಇನ್ನು ಸಖತ್ತಾಗಿ ಘಮ ಅಂತ ಇತ್ತು. ನೀವು ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಫ್ಲೇಮ್ನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ದಮ್ ಕಟ್ಬಿಟ್ಟು ಒಂದು 20 ನಿಮಿಷ ಬಿಟ್ಬಿಟ್ರೆ ತುಂಬ ರುಚಿಯಾಗಿ ಬಂದಿರುತ್ತೆ. ನೋಡ್ತಾ ಇದ್ದೀರಲ್ವ ನೀವೇ ಹೆಂಗೆ ಕಾಣಿಸ್ತಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿತ್ತು. ಈ ಥರ ಕೂಡ ನೀವು ಈಸಿ ಕೂಡ ಒಂದೇ ಥರ ನಮಗೆ ನಮ್ಮ ಮನೆಯಲ್ಲಿರೋ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನಾವು ಹೋಟೆಲ್ಗೆಲ್ಲ ಹೋಗಿ ಎಷ್ಟೊಂದು ದುಡ್ಡು ಕೊಟ್ಟು ಈ ಥರ ಚಿಕನ್ ಬಿರಿಯಾನಿ ಎಲ್ಲ ನಾವು ತಿಂದಿರ್ತೀವಿ. ಮನೆಯಲ್ಲೇ ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗುತ್ತೆ, ನಮಗೂ ತುಂಬಾ ಖುಷಿಯಾಗುತ್ತೆ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್.